ಡಾಲರ್ದಷ್ಟು ನಮ್ಮ ವ್ಯವಹಾರ ಆಗಬೇಕು ಅಂತೇಳಿ, ಸಾರಿ $500 ಬಿಲಿಯನ್ ವ್ಯವಹಾರ ಆಗಬೇಕು ಅಂತೇಳಿ ಮೊನ್ನೆ ಬಂತು, ಒಪ್ಪಂದ ಮಾಡ್ಕೊಂಡು ಹೋಗೋರು ಅಮೇರಿಕಾದವರು. $500 ಬಿಲಿಯನ್ ಅಂದರೆ ಎಷ್ಟಾಯಿತು? 1 ಬಿಲಿಯನ್ ಅಂತಂದ್ರೆ ಇಲ್ಲೇ 100 ಕೋಟಿ, ಅಂಥದ್ದು $500 ಬಿಲಿಯನ್ ವ್ಯವಹಾರ. ಮತ್ತು ಡಾಲರ್ 50 ರೂಪಾಯಿ ಮೌಲ್ಯ ಇಳಿದಿದ್ರಂತ. ಮೊದಲು 90 ಇತ್ತು, ಈಗ 97 ಆಗ್ಯದ. ಇನ್ನೂ ಹೆಚ್ಚು ಕೊಡುವಂಥ ಪ್ರಸಂಗ ಬರ್ಲಿಕ್ಕೆ. ಹೀಗಾಗಿ ಅಮೇರಿಕಾಗೇನು ಲಾಸ್ ಇಲ್ಲ, ಭಾರತ ಮಾರ್ಕೆಟ್ ಸಿಕ್ಕದ. ಅದು ಲಾಸ್ ಆಗ್ತಾ ಇರೋದು ಭಾರತಕ್ಕೆ ಮತ್ತು ಭಾರತೀಯರಿಗೆ. ಅದ್ರ ಹೊಡೆದು ಯಾರಿಗೆ ಬಿಡೋದು? ನಮ್ಮ ಕಿಸೆಗಳ ಮೇಲೆ ಬಿಡೋದು. ನಾವು ಅದನ್ನು ಹೆಚ್ಚಿನ ದುಡ್ಡು ಕೊಟ್ಟು ಖರೀದಿ ಮಾಡಬೇಕು, ಟ್ಯಾಕ್ಸ್ ಕೊಡಬೇಕು. ಇದು ಎಲ್ಲಿಯ ನ್ಯಾಯ ಅಂತ? ನಮ್ಮ ಜನರಿಗೆ ಹೆಲ್ಪ್ ಆಗಲಾರಂಥ ವಿದೇಶಾಂಗ ನೀತಿ ಮಾಡೋದು, ಅಮೇರಿಕ ಜೊತೆ ಒಪ್ಪಂದ ಮಾಡ್ಕೊಳ್ಳೋದು ಎಲ್ಲಿ ನ್ಯಾಯ? ಇವತ್ತು ಸ್ವತಃ ಇರಾನು ಕೊಡ್ಲಿಕ್ಕೆ ತಯಾರದ ನಮ್ಗೆ ಆಯಿಲ್ಲ, ಅದ್ರ ಜೊತೆಗೆ ರಷ್ಯಾ ಕೊಡ್ಲಿಕ್ಕೆ ತಯಾರದ. ನಾವು ಹೇಗಿರಿ ಅಲ್ಲಿಂದ ವೆನೆಜುಲಾದಿಂದ ತರಿಸೋದು, ಅಮೇರಿಕನ್ ತರಿಸೋದು ಅಂತ ನಾವು ಕೇಳ್ತಾ ಇದ್ದೀವಿ. ಅನೇಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇದನ್ನು. ಯಾಕಂದ್ರೆ ಸರ್ಕಾರಕ್ಕೇನು ಹೊಡೆತಿಲ್ಲದು, ಜನಸಾಮಾನ್ಯರಿಗೆ ಹೊಡ್ತಾ ಇರ್ತದಲ್ಲ. ಈಗ ಮಾರ್ಕೆಟ್ ಈಗಾಗಲೇ ಆಲ್ರೆಡಿ ತುಟ್ಟಿಯಾಗಿ ಹೋಗಿಬಿಟ್ಟದ, ಬದುಕೋದು ಕಷ್ಟ ಆಗ್ಯದ, ದಿನನಿತ್ಯ ಬದುಕುವಂಥದ್ದು ಭಾಳ ಕಷ್ಟ ಆಗ್ಯದ. ಇವತ್ತು ಒಂದು ಎಲ್ಲೋ ತಿನ್ನಲಿಕ್ಕೆ ಹೋದ್ರು ಸಹಿತ, ಏನೋ ಮಾಡ್ಲಿಕ್ಕೆ ಹೋದರು, ಒಂದು ಇಷ್ಟು ಕಪ್ ಚಾಯ್ಗೆ 10, 15, 20 ರೂಪಾಯಿಗಳು. ಅದ್ರ ಜೊತೆಗೆ ಇನ್ನುಳಿದ ಪದಾರ್ಥಗಳು, ಮಾರ್ಕೆಟಲ್ಲಿ ಪದಾರ್ಥಗಳು, ಚಹಾ ಅಂಗಡಿಗಳ ಪದಾರ್ಥಗಳು ಎಲ್ಲ ತುಟ್ಟಿ ಜನ ಬದುಕೋದೇ. ಈಗಾಗಲೇ $7.5 ಏರಿಸಿದ್ರು ಸಹಿತ ಏರಿಸೋ ಲೆಕ್ಕದಾಗ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಣ್ಣೆ ರೇಟ್ ಇಳಿದದ, $100 ಎಡಬಲ ಅದ. $120 ಇದ್ದಾಗ ಕ್ರೂಡ್ ಆಯಿಲ್ ಬೆಲೆ ಇದ್ದಾಗ ನಮ್ಮ ಮನಮೋಹನ್ ಸಿಂಗ್ರು 60ರಿಂದ 70 ರೂಪಾಯಿಗೆ ಮಾರ್ತಾಯಿದ್ರು. 70 ರೂಪಾಯಿಗೆ 1 ಲೀಟ್ರು ಪೆಟ್ರೋಲು, 60 ರೂಪಾಯಿಗೆ 1 ಲೀಟ್ರು ಡೀಸೆಲ್ ಮಾರ್ತಾಯಿದ್ರು.